ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮಗೇನಾದರೂ ಪ್ಯೂರ್ ಬ್ರೀಡ್ ಬೇಕಂದರೆ ಪ್ಯೂರ್ ಬ್ರೀಡ್ ಕೋಳಿ ಮರಿಗಳು ವೆಟರ್ನರಿ ಕಾಲೇಜು ಬೆಂಗಳೂರಿಗೆ ಹೋಗಿ ಇಲ್ಲಿ ಸಂಪರ್ಕ ಮಾಡ್ಬೋದು. ಇಲ್ಲಿ ನಮಗೆ ಗಿರಿರಾಜ, ನಾಟಿ ಕೋಳಿ ಮತ್ತು ಸುವರ್ಣದಾರ ಮೊಟ್ಟೆ ಕೋಳಿ ಎಲ್ಲ ಕೊಡ್ತಾರೆ. ಸೊ ನಾವು ಹೋದಾಗ ಈ ಥರ ಪ್ಯಾಕಲ್ಲಿ ಒಂದು 20 ಮರಿ ಕೇಳಿದ್ರು. ನಾವು ಫಸ್ಟನ್ನೇ ಇಂಡೆಂಟ್ ಹಾಕಬೇಕು. ಹಾಕಿದ್ರೆ ಅವರು ರೆಡಿ ಮಾಡಿ ನಮಗೆ ಕಾಲ್ ಮಾಡಿ ಇಸ್ಕೊಬೋದು. ಸೊ ಈ ಥರ ಲೈವ್ ಕೋಳಿ ಮರಿಗಳನ್ನ ಒಂದು 4 ವೀಕ್ಸ್ ಓಲ್ಡ್ ಮರಿಗಳನ್ನ ಈ ಥರ ಬಾಕ್ಸಲ್ಲಿ ಹಾಕಿ ಕೊಟ್ಟರು. ನಾವು ಅದನ್ನೇ ಎತ್ಕೊಂಡು ಬಂದುಬಿಟ್ಟು ಮನೆ ಹತ್ರ ಬಂದುಬಿಟ್ಟು ಹೋಗಿ ಅವ್ರು ಡಾಕ್ಟ್ರು ಹೇಳಿದರು, ಹೋಗಿದ ತಕ್ಷಣ ಬೆಲ್ಲದ ನೀರು ಕೊಡಿ ಇದಕ್ಕೆ ಅಂತ. ಸೊ ನಾವು ಬೆಲ್ಲದ ನೀರು ರೆಡಿ ಮಾಡಿ ಇಟ್ಬಿಟ್ಟು ಮರಿಗಳು ಈಚೆ ಬಿಟ್ಬಿಟ್ಟು ಬಿಟ್ಟಾಗ ಸ್ವಲ್ಪ ಟೈಮ್ ಆದಮೇಲೆ ನೀರು ಕುಡ್ಕೊತವೆ. ನೀರು ಕುಡಿದ್ಮೇಲೆ ಅವರೇ ಸ್ವಲ್ಪ ಫೀಡೆಲ್ಲ ಕೊಟ್ಟಿದ್ದರು. ಫಸ್ಟ್ ಒಂದು ವೀಕ್ ಫುಡ್ನ ಫೀಡ್ ಮಾಡಿ ಅಂತ. ಸೊ ಆ ಫೀಡ್ನೇ ಹಾಕ್ತೀವಿ ಫಸ್ಟ್ ಒಂದು ವಾರ. ಆಮೇಲೆ ನಾವು ರಾಗಿ, ಜೋಳ, ಇಲ್ಲ ನುಚ್ಚು, ಏನೆಲ್ಲ ನಮ್ಮ ತೋಟದಲ್ಲಿ ವೇಸ್ಟ್ ಸಿಗುತ್ತೆ, ಎಲೆ ಗಿಡಗಳು, ಪಪಾಯ ಏನು ಬೇಕೋ ಅದೆಲ್ಲ ಹಾಕ್ಬೋದು. ಈ ಬಾಕ್ಸ್ಗಳು ಇದರಲ್ಲಿ ರಾಗಿ, ಜೋಳ ಎಲ್ಲ ಇದ್ರಲ್ಲಿ ಹಾಕ್ತೀವಿ. ಸೊ ಮೇಲೆ ಹಾಕಿ ಕೆಳಗಡೆ ಬಂದು ತಿನ್ಕೊತವೆ. ಆಮೇಲೆ ಆ ಕಡೆ ಇದ್ದಿದ್ದು ವಾಟ್ರ್ ಹಾಕಿಟ್ರೆ ನೀರು ಕುಡ್ಕೊತಾ ಇರ್ತವೆ. ಅದರಲ್ಲಿ ಈ ಕೇಜಲ್ಲಿ ಇಟ್ಟಿದ್ವಿ. ಏನಕ್ಕೆ ಅಂತಂದರೆ ಇಲ್ಲಿ ನಾಯಿಗಳ ಕಾಟ ಜಾಸ್ತಿ ಇದೆ. ಸೊ ಡೇ ಟೈಮಲ್ಲಿ ಸ್ವಲ್ಪ ಹೊತ್ತು ಕೇಜಲ್ಲಿ ಇಟ್ಟಿರ್ತೀವಿ. ಆಮೇಲೆ ಯಾರಾದರೂ ಫ್ರೀ ಇರುವಾಗ ಅದನ್ನು ಎಲ್ಲ ತೋಟದಲ್ಲಿ ಬಿಡ್ತೀವಿ. ತೋಟದಲ್ಲಿ ಬಿಟ್ಟರೆ ಅವೇ ಹೋಗಿ ತಿನ್ಕೊತವೆ. ಸೊ ವೇಸ್ಟ್ ನಮ್ಮ ತೋಟದಲ್ಲಿ ಕೋಸು ಎಲೆಗಳು ಇತ್ತು. ಸೊ ಈ ಕೋಸು ಎಲೆ, ನುಗ್ಗೆ ಎಲೆಗಳು ಅಂಥದ್ದೆಲ್ಲ ಹಾಕ್ತೀವಿ. ಸೊ ಸಾಯಂಕಾಲ ಫ್ರೀ ಆದಮೇಲೆ ನೋಡಿ ಈ ಥರ ತೋಟಕ್ಕೆ ಬಿಡ್ತೀವಿ. ತೋಟಕ್ಕೆ ಬಿಟ್ಟಾಗ ನೋಡಿ ಇದು ಗರಿಕೆ ಹುಲ್ಲು ತಿಂತಾ ಇದ್ದಾವೆ. ಇಲ್ಲಿ ನೆಲ ಎಲ್ಲ ಕುಕ್ಕಿ ನೆಲದಲ್ಲಿರೋಂಥ ಎರೆಹುಳು ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ತಿಂತವೆ. ಪಕ್ಕದಲ್ಲಿ ದ್ರಾಕ್ಷಿ ತೋಟ, ಈ ಕಡೆ ಖಾಲಿ ಜಾಗ ಎಲ್ಲ ಇದೆ. ಸೊ ಮಣ್ಣಲ್ಲಿ ತಿಂದರೆ ಅವು ಬೇಗ ಸ್ಟ್ರಾಂಗಾಗಿ ಬೆಳಿತವೆ ಅಂತ ನಮ್ಮ ಅನಿಸಿಕೆ.